200 ಮನೆಗಳನ್ನ ಖಾಲಿ ಮಾಡಿಸಿದ್ದೀರಲ್ವಾ? ಅವರು ಪೂರ್ವಾಪರಗಳನ್ನ ನೋಡ್ರಿ, ನಿಜವಾಗ್ಲೂ ಅವ್ರು ನಿರಾಶ್ರಿತರೇನ್ರಿ? ಹೆಂಗ್ರಿ ನಿರಾಶ್ರಿತರಾದ್ರು ಅವರು? ಇವ್ರುಗಳಿಗೆ ಇವತ್ತು DCM ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು, ಏನೋ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳು ಕೊಡ್ತೀವಿ ಅಂತ, ಬೇರೆ ಕಡೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ, ಅನ್ನ ಹಾಕ್ತೀವಿ, ನೀರು ಹಾಕ್ತೀವಿ ಅಂದರೆ ಏನ್ರಿ ವ್ಯವಸ್ಥೆ ಇದು? ಉತ್ತರ ಕರ್ನಾಟಕದ ಭಾಗದಲ್ಲಿ ಏನೋ ಪ್ರವಾಹಗಳು ಬಂದು ಫ್ಲಡ್ ಆಗಿ ಆ ಜನ ಮನೆ ಮಠಗಳು ಕಳ್ಕೊಂಡ್ರಲ್ಲ, ಆ ಜನರಿಗೆ ಇನ್ನೂ ಮನೆಗಳು ಸಿಕ್ಕಿಲ್ಲ ಕಣ್ರಿ. ಅದೇ ತಗಡು ಶೆಡ್ಗಳು ಹಾಕೊಂಡು ಗಂಜಿ ಕೇಂದ್ರಗಳೆಲ್ಲ ಜನ ಜೀವನ ಮಾಡ್ತಿದಾರ್ರಿ. ಯಾಕೆ ಅವ್ರು ಕಣ್ಣು ಕಾಣಲಿಲ್ವ ನಿಮಗೆ? ನಿಜವಾಗ್ಲೂ ಅಲ್ಲಿ ಕೂತಿದಾರಲ್ಲ ರೈತಾಪಿ ಜನ, ಅವ್ರಿಗೆ ಕಂಡ್ರಿ ನಿಜವಾಗ್ಲೂ ಮನೆಗಳು ಕಟ್ಕೊಡ್ಬೇಕಾಗಿರೋದು ನೀವು. ಸುರ್ಜೇವಾಲಾ ಅವರೇ, ವೇಣುಗೋಪಾಲ್ ಅವರೇ ದೊಡ್ಡ ದೊಡ್ಡದಾಗಿ ಪತ್ರ ಬರೆದಿದ್ದೀರಂತೆ ಕರ್ನಾಟಕ ಕಾಂಗ್ರೆಸ್ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಯಾಕೆ ಕಾಶ್ಮೀರದಲ್ಲಿರೋ ದಲಿತರು ನಿಮ್ಮ ಕಣ್ಣು ಕಾಣ್ತಿಲ್ವಾ? ಇನ್ನೂ ಆ ಗುಡ್ಡುಗಾಡುಗಳಲ್ಲೇ ಕಣವೆಗಳಲ್ಲಿ ನೀವು ಹಾಕೊಟ್ರೆ ತಗಡು ಶೀಟ್ನ ಕೆಳಗಡೆನೇ ಇದ್ದಾರೆ ಕಣ್ರಿ. ರಾಜಕೀಯ ಓಲೈಕೆ, ಮುಸಲ್ಮಾನರ ಓಲೈಕೆ ಅಲ್ವಾ? ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.